ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ದ ಮೆಜಿಷಿಯನ್ ತ್ರಿಬಲ್ ಒನ್ ಟ್ಯಾರೋಟ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರು ಎಲ್ರಿಗೂ ಕೂಡ ಧನ್ಯವಾದಗಳು. ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸನೇಟ್ ಆದರೆ ನೀವು ತಗೊಳ್ಬೋದು. ಮೇಷರಾಶಿಯವ್ರದ್ದು 2025ಕ್ಕೆ ನಿಮ್ಮ ರಾಶಿಯವರಿಗೆ ಏರಿಯಸ್ ಮೇಷರಾಶಿಯವರಿಗೆ ಏನು ಬದಲಾವಣೆಗಳು ಬರ್ತಾ ಇದೆ, ಈ ವರ್ಷದಲ್ಲಿ ನಿಮಗೆ ಏನೇನು ಸಿಗುವಂಥದ್ದು ಇದೆ, ಏನೇನು ತಗೊಳ್ಳುವಂಥದ್ದಿದೆ, ಏನು ಅನುಭವಗಳಾಗುತ್ತೆ, ನಿಮ್ಮ ಜೀವನಕ್ಕೆ ಯಾವ ಒಂದು ರೀತಿಯಲ್ಲಿ ಬದಲಾವಣೆಗಳು ಆಗುತ್ತೆ ಅಂತ ನೋಡೋಣ. ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಮೊದಲನೇದಾಗಿ ನೀವು 2025ಕ್ಕೆ ಯಾವ ದೇವರ ಆಶೀರ್ವಾದನ ಮತ್ತು ಯಾವ ದೇವರ ಪ್ರಾರ್ಥನೆ ಮಾಡಿದ್ದಲ್ಲಿ ನೀವು ಅಂದ್ಕೊಂಡಿರುವಂಥ ಕೆಲಸಗಳು ಆಗುತ್ತೆ ಅಂತ ನೋಡೋಣ. ಏರಿಯಸ್ ಮೇಷರಾಶಿ 2025ಕ್ಕೆ ಯಾವ ದೇವರ ಪ್ರಾರ್ಥನೆಯಿಂದ ನಿಮಗೆ ಸಕ್ಸಸ್ ಸಿಗೋದ್ರಲ್ಲಿ ಇದೆ. ಹನುಮಾನ್ ದೇವರ ಪ್ರಾರ್ಥನೆ ಮಾಡ್ಕೊಂಡಿದ್ದಲ್ಲಿ ಮತ್ತು ಸ್ಕಂದ ದೇವರ ಪ್ರಾರ್ಥನೆ, ಸುಬ್ರಹ್ಮಣ್ಯ ಸ್ವಾಮಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಗಣೇಶನ ಪ್ರಾರ್ಥನೆ ಮಾಡ್ಕೊಳ್ಳಿ, ಮತ್ತು ಯಮ ಇವರು 4 ಜನರ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ನಿಮಗಿರುವಂಥ ಕಂಟಕಗಳು ಪರಿಹಾರ ಆಗೋದ್ರಲ್ಲಿ ಇದೆ. ಮತ್ತು ಒಂದು ದೃಢವಾದ ವಿಶ್ವಾಸ, ದೃಢವಾದ ನಂಬಿಕೆ, ತುಂಬ ಸ್ಟ್ರಾಂಗ್ ಆಗ್ತೀರಾ 2025ಕ್ಕೆ. ಮೇಷರಾಶಿಯವರು ತುಂಬ ಸ್ಟ್ರಾಂಗ್ ಆಗೋದ್ರಲ್ಲಿ ಇದ್ದೀರಾ. ಮತ್ತು ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಬಂದಿರೋದ್ರಿಂದ ಇಲ್ಲಿ ಕೆಲವರು ಒಂದು ಒಳ್ಳೆ ನಿಮ್ಮ ತಮ್ಮ ಇರ್ಬೋದು, ಇಲ್ಲ ನಿಮ್ಮ ಬ್ರದರ್ಸ್ ಯಾರಿದ್ದಾರೆ ಅವ್ರಿಗೆ ಒಂದು ಒಳ್ಳೆ ರೀತಿಯಲ್ಲಿ ಅವ್ರ ಜೀವನದಲ್ಲೂ ಕೂಡ ಒಂದು ಬದಲಾವಣೆಗಳು ಆಗ್ತಾ ಇರುವಂಥದ್ದು. ಗಣೇಶನ ಪ್ರಾರ್ಥನೆಯಿಂದ ನಿಮಗೆ ಬಂದಿರುವಂಥ ಕಷ್ಟಗಳು ನಿವಾರಣೆ ಆಗುವಂಥದ್ದು ಇದೆ. ತುಂಬ ಸ್ಟ್ರಾಂಗ್ ಆಗಿ, ತುಂಬ ಧೈರ್ಯವಾಗಿ 2025ರಲ್ಲಿ ಮುಂದಿನ ದಿನಗಳಲ್ಲಿ ತುಂಬ ಸ್ಟ್ರಾಂಗ್ ಆಗ್ತೀರಾ ನೀವು ಅಂತಲೂ ಇದೆ. ಮತ್ತು ತುಂಬ ದೇವರ ಕಡೆ ಹೆಚ್ಚಿನ ಗಮನ ಕೊಡುವಂಥದ್ದು, ಅದ್ರ ಬಗ್ಗೆ ತಿಳ್ಕೊಳ್ಳುವಂಥದ್ದು, ತುಂಬ ಎನರ್ಜೆಟಿಕ್ ಆಗಿ 2025 ಇರುತ್ತೆ. ಮತ್ತು ಪ್ರಯಾಣ ಕೂಡ ಮಾಡುವಂಥದ್ದು ಇದೆ. ಒಂದು ಒಳ್ಳೆ ಕೆಲಸಗಳು ಸಿಗುವಂಥದ್ದು, ಮತ್ತು ಇಲ್ಲಿ ಯಾರಿಗೋ ಕೂಡ ಒಂದು ಹೆಲ್ತ್ ಇಶ್ಯೂಸ್ ಆಗುವಂಥ ಸಾಧ್ಯತೆಗಳು ಕೂಡ ಇರೋದ್ರಿಂದ ಒಂದು ಸ್ವಲ್ಪ ಮಟ್ಟಿಗೆ ಆರೋಗ್ಯದ ಕಡೆ ಗಮನನ ಕೊಡಿ. ತುಂಬ ಇಲ್ಲಿ ಆರೋಗ್ಯ ಸಮಸ್ಯೆ ಯಾರಿಗೆಲ್ಲ ಇದೆ ಅವ್ರಿಗೆ ಭಯ ಕಾಡ್ತಾ ಇದೆ. ಒಂದು ಸ್ವಲ್ಪ ಮಟ್ಟಿಗೆ ಅದರಿಂದ ಧೈರ್ಯವಾಗಿ ಇರೋದನ್ನು ಕಲೀರಿ. ಒಂದು ತುಂಬ ಸ್ಟ್ರಾಂಗ್ ಆಗಿ ಇರಿ ನೀವು ಅಂತಲೂ, ತುಂಬ ಸ್ಟ್ರಾಂಗ್ ಆಗಿ ಇರೋದಕ್ಕೆ ಟ್ರೈ ಮಾಡಿ ಅಂತಲೂ ಇಲ್ಲಿ ಬರ್ತಿರುವಂಥದ್ದು. ಮತ್ತು ನಿಮ್ಮನ್ನು ನೋಡಿದರೆ ಎಲ್ರಿಗೂ ಭಯ ಆಗುವಂಥದ್ದು ಇದೆ. ತುಂಬ ಸ್ಟ್ರಾಂಗ್ ಆಗಿ ಇರ್ತೀರ, ತುಂಬ ನಾಲೆಡ್ಜ್ ಇರ್ತೀರ. ಇನ್ನು ಮುಂದೆ ಒಂದು ಪದವಿ ಸಿಗುತ್ತೆ ನಿಮಗೆ, ಒಂದು ಅಧಿಕಾರ ಸಿಗುವಂಥದ್ದು, ಆ ಜಾಗಕ್ಕೆ ಒಂದು ವ್ಯಾಲ್ಯೂ ಸಿಗುವಂಥದ್ದು. ಆ ಜಾಗದಿಂದ ಎಲ್ರಿಗೂ ಕೂಡ ಒಂದಿಷ್ಟು ಭಯಗಳು ಕಾಡುವಂಥದ್ದು, ಈ ಥರ ಆಗುತ್ತೆ ಅಂತಲೂ ಇಲ್ಲಿ ಸೂಚನೆ ಸಿಗ್ತಾ ಇರುವಂಥದ್ದು. ಹನುಮಾನ್ ಅವರನ್ನು ಪ್ರಾರ್ಥನೆನ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಕೆಲವರಿಗೆ ಹನುಮಾನ್ ದೇವರಾಗಿರ್ಬೋದು, ಮತ್ತು ಅವ್ರಿಗೊಂದು ಸ್ವಲ್ಪ ಪ್ರಸಾದ ರೂಪದಲ್ಲಿ ಬಾಳೆಹಣ್ಣು ಏನಾದರೂ ಸ್ವೀಕಾರ ಮಾಡಿ ಅಂತಲೂ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು. ಪ್ರಯಾಣ ಕೂಡ ಮಾಡ್ತೀರಾ ಮುಂದಿನ ದಿನಗಳಲ್ಲಿ. ಹೋಗ್ತಾ ಒಂದು ಸ್ಟ್ರಾಂಗ್ ಪರ್ಸನ್ ಆಗಿ 2025ರಲ್ಲಿ ನೀವು ನಿಂತ್ಕೊಳ್ತೀರಾ, ತುಂಬ ಸ್ಟ್ರಾಂಗ್ ಆಗಿ ಇರ್ತೀರಾ ಅಂತ ಬಂದಿರುವಂಥದ್ದು. ಮತ್ತು ನಿಮ್ಮ ಜೀವನಕ್ಕೆ 2025ರಲ್ಲಿ ಏನು ಬರ್ತಾ ಇದೆ ಅಂತ ನೋಡೋಣ. ಮೇಷರಾಶಿಯವರಿಗೆ 2025ಕ್ಕೆ ಏನು ಆಗ್ತಾ ಇದೆ, ಏನು ಬರ್ತಾ ಇದೆ, ಏನು ಬದಲಾವಣೆಗಳು ಆಗ್ತಾ ಇದೆ ಟ್ಯಾರೋ ಕಾರ್ಡ್ ಮುಖಾಂತರ ಅಂತ ನೋಡೋಣ.
ದ ಮೂನ್ ಬರ್ತಾ ಇರುವಂಥದ್ದು. ದ ಮೂನ್ ಕಾರ್ಡ್ ಬಂದಿರೋದ್ರಿಂದ ಒಂದು ಸ್ವಲ್ಪ ಮಟ್ಟಿಗೆ ತಾಯಿ ಮನೆ ಕಡೆಯಿಂದ ಏನೋ ಸಮಸ್ಯೆಗಳಾಗ್ಬೋದು. ತಾಯಿ ಮನೆ ವಿಚಾರವಾಗಿ ಏನೋ ನಿಮಗೂ ಒಂದಿಷ್ಟು ಸಮಸ್ಯೆಗಳಾಗುವಂಥದ್ದು ಇದೆ. ಮತ್ತು ಇಲ್ಲಿ ತುಂಬ ಸ್ಟ್ರಾಂಗ್ ಆಗಿ ನೀವಿರಬೇಕು. ನೀವು ಹೋಗ್ತಾ ಇರುವಂಥ ದಾರಿ ಸರಿಯಾಗಿದೆ ಅನ್ನೋದ್ರ ಕಡೆ ಗಮನ ಕೊಡಿ. ನಿಮ್ಮನ್ನು ನೀವು ಯಾವ ಜಾಗಕ್ಕೆ ಹೋಗ್ತಾ ಇದ್ದೀರಾ ಅನ್ನೋದ್ರ ಕಡೆ ಗಮನನ ಕೊಡಿ. ಮತ್ತು ನೈಟ್ ಹೊತ್ತು ಒಂದು ಸ್ವಲ್ಪ ಹುಷಾರಾಗಿ ಓಡಾಡಬೇಕಾಗಿದೆ. ಹುಷಾರಾಗಿ ನೋಡ್ಕೊಂಡು ಓಡಾಡಿ ಅಂತಲೂ ಕೂಡ ಇಲ್ಲಿ ಬಂದಿರುವಂಥದ್ದು. ಮತ್ತು 9ನೇ ತಿಂಗಳು 2025ರಲ್ಲಿ 9ನೇ ತಿಂಗಳಲ್ಲಿ ನಿಮಗೆ ತಾಯಿ ಮನೆ ಕಡೆಯಿಂದ ಏನೋ ಸಮಸ್ಯೆಗಳಾಗತ್ತೆ ಅಂತಲೂ ಕೂಡ ಬಂದಿರುವಂಥದ್ದು. ಮತ್ತು ಈ ಇದರಲ್ಲಿ ಅಂದರೆ 9 ತುಂಬ ಚಾಲೆಂಜಸ್ನ ಎದುರಿಸ್ತೀರಾ ಅಂತಲೂ ಇದೆ. ಮತ್ತು ಇಲ್ಲಿ ಕೆಲವರು ಒಂದಿಷ್ಟು ಸಮಸ್ಯೆಗಳು ಬರ್ಬೋದು. ತಾಯಿ ಮನೆಗೆ ಹೋಗುವಂಥ ಅದು ಕೂಡ ಇದೆ ಅಂತ ಬರ್ತಿದೆ. ತುಂಬ ಚಾಲೆಂಜಸ್ ಆಗಿ ಯಾರು ಇದ್ರಿ 2025ರಲ್ಲೂ ಒಂದಿಷ್ಟು ಚಾಲೆಂಜಸ್ಗಳು ಕೂಡ ಇರುತ್ತೆ. ಪ್ರೀತಿ ವಿಚಾರದಲ್ಲಿ ಹೊಸ ಪ್ರೀತಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಇಷ್ಟು ದಿನ ಏನು ಬ್ರೇಕಪ್ ಆಗಿತ್ತು ಈ ಪ್ರೀತಿ ವಿಚಾರದಲ್ಲಿ ಅದು ಮತ್ತೆ ರಿಯೂನಿಯನ್ ಆಗುವಂಥದ್ದು ಇದೆ. ರಿಯೂನಿಯನ್ ಆಗುತ್ತೆ. ಮತ್ತು ಇಲ್ಲಿ ತುಂಬ ಸ್ಟ್ರಾಂಗ್ ಆಗಿ ನಿಮ್ಮ ಪ್ರೀತಿ ಒಂದು ಹೋಯ್ತು ಅಂತ ಫೀಲ್ ಮಾಡ್ತಾ ಇರ್ಬೋದು. ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ. 18999933 ನಿಮ್ಮ ಪ್ರೀತಿ ಆಗಿರ್ಬೋದು. ಇಷ್ಟು ದಿನ ಚಾಲೆಂಜಸ್ನ ಎದುರಿಸ್ತಾ ಇರ್ಬೋದು. ತಾಯಿ ಮನೆ ಕಡೆಯಿಂದ ಚಾಲೆಂಜಸ್ಸು ಮತ್ತು ತುಂಬ ಚಾಲೆಂಜಸ್ಗಳು ನಿಮ್ಮ ಫೇಸ್ ಮಾಡ್ತಾ ಇದ್ರಿ. ಮತ್ತು ಪ್ರೀತಿ ವಿಚಾರದಲ್ಲೂ ಕೂಡ ನಿಮಗೆ ಮೋಸ ಆಗಿರ್ಬೋದು. ತುಂಬ ನೋವಲ್ಲಿ ಇರ್ಬೋದು ನೀವು. ಅದು ಕೂಡ ಕಟ್ಟಾಗಿ ಅದು ಕೂಡ ಹೆಂಡಾಗಿ ನಿಮಗೆ ಒಂದು ಒಳ್ಳೆ ರೀತಿಯ ಒಂದು ಹೊಸ ಪ್ರೀತಿ, ಒಂದು ಹೊಸ ರಿಲೇಷನ್ಶಿಪ್ ನಿಮ್ಮ ಜೀವನಕ್ಕೆ ಬರುವಂಥದ್ದು ಸಾಧ್ಯತೆಗಳು ಕೂಡ ಇದೆ. ಮದುವೆ ಬಗ್ಗೆ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ ಈ ವರ್ಷದಲ್ಲಿ ಕೆಲವರಿಗೆ ಮದುವೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಅಂತ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು. ನೀವೊಬ್ಬರು ಸ್ಟಾರ್ ಆಗುವಂಥದ್ದು ಇದೆ. ಒಂದು ಸ್ಟಾರ್ ಆಗಿ ಬೆಳಿತೀರಾ ನೀವು. ಈ ನಂಬಿಕೆನ ಇಟ್ಕೊಳ್ಳಿ. ನಿಮ್ಮ ಬಗ್ಗೆ ನೀವು ಒಂದು ಸ್ಪಿರಿಚುಲಿಟಿ ಇರ್ಬೋದು. ಒಂದು ನಿಮ್ಮನ್ನು ನೋಡಿ ಇನ್ಸ್ಪಿರೇಷನ್ ಆಗುವಂಥದ್ದು ಇದೆ. ಈ 2025ರಲ್ಲಿ ಒಂದು ಒಳ್ಳೆ ರೀತಿಯ ಸಕ್ಸಸ್ ನಿಮ್ಮ ಜೀವನಕ್ಕೆ ಬರ್ತಾ ಇರುವಂಥದ್ದು. ಒಂದು ಸ್ಟಾರ್ ಆಗುವಂಥ ಸಾಧ್ಯತೆಗಳು, ಎಲ್ಲ ಸಾಧ್ಯತೆಗಳು ಕೂಡ ಈ ಈ ವರ್ಷದಲ್ಲಿ ಇರುತ್ತೆ. 2025 ವರ್ಷದಲ್ಲಿ ಒಬ್ಬರು ಸ್ಟಾರ್ ಆಗಿ ಬೆಳೆಯೋದ್ರಲ್ಲಿ ಇದ್ದೀರಾ. ಇಷ್ಟು ದಿನ ವೆಯ್ಟ್ ಮಾಡ್ತಾ ಇದ್ರಿ. ನಿಮಗೆ ಎಷ್ಟು ನೋವಿತ್ತು, ಎಷ್ಟು ಸ್ಟ್ರೆಸ್ ಇತ್ತು, ಆ ಸ್ಟ್ರೆಸ್ಸಿಂದ ಹೇಗೆ ಹೊರಗಡೆ ಬರೋದು ಅನ್ನೋದು ನಿಮಗೆ ಗೊತ್ತಾಗ್ತಾ ಇರಲಿಲ್ಲ. ಎಲ್ಲ ಸ್ಟ್ರೆಸ್ಗಳನ್ನೂ ಕೂಡ ನೀವೇ ಲೀಡ್ ಮಾಡ್ತಾ ಇದ್ರಿ. ತುಂಬ ನೋವಲ್ಲಿ ಇದ್ರಿ ಅಂತಲೂ ಕೂಡ ಇಲ್ಲಿ ಇದೆ. ಒಬ್ಬ ಪರ್ಸನ್ನಿಂದ ನೀವು ತುಂಬ ನೋವು ತಿಂದಿದ್ದೀರ. ಒಬ್ಬ ವ್ಯಕ್ತಿಯಿಂದ ತುಂಬ ನೋವು ತಿಂದಿದ್ದೀರ. ಮತ್ತು ಈ ವರ್ಷದಲ್ಲೂ ಕೂಡ ಆ ವ್ಯಕ್ತಿಯಿಂದ ತುಂಬ ಚಾಲೆಂಜಸ್ಸನ್ನು ಎದುರಿಸ್ಬೇಕಾಗುವಂಥ ಪರಿಸ್ಥಿತಿಗಳು ಬರ್ಬೋದು. ಬಟ್ ಅದರಿಂದ ಫೇಸ್ ಮಾಡಿ ನೀವೇ ವಿನ್ ಆಗೋದ್ರಲ್ಲೂ ಕೂಡ ಇರುವಂಥದ್ದು. ತುಂಬ ಇಷ್ಟು ದಿನ ಒಂದು ಸ್ಟಾರ್ ಆಗಿ ಔಟ್ಸೈಡ್ ಹೋಗುವಂಥದ್ದು ಆಗುತ್ತೆ ಈ ವರ್ಷದಲ್ಲಿ ಅಂತಲೂ ಇದೆ. ಒಬ್ಬ ಸ್ಟಾರ್ ಆಗಿ ಬೆಳೆದು ಈ ಜಾಗದಿಂದ ಬೇರೆ ಹೊರ ದೇಶಗಳಿಗೂ ಹೋಗುವಂಥದ್ದು ಇದೆ. ಮತ್ತು ನೀವು ತುಂಬ ಇಷ್ಟು ದಿನ ವೆಯ್ಟ್ ಮಾಡ್ತಾಯಿದ್ರಿ. ಏನು ಮಾಡಬೇಕು ಅಂತ ಗೊತ್ತಾಗ್ದೇ ಒಂದು ವೆಯ್ಟಲ್ಲಿ ಇದ್ರಿ. ಆ ವೆಯ್ಟಿಗೆ ಒಂದು ಟೈಮ್ ಕೂಡ ಕೇಳಿದರೆ ಆ ಟೈಮ್ ಕೂಡ ಈ ವರ್ಷದಲ್ಲಿ ನಿಮಗೆ ಬಂದಿದೆ. ಒಂದು ಎಲ್ಲ ರೀತಿಯಲ್ಲಿ ಒಂದು ಸಕ್ಸಸ್ ನಿಮ್ಮ ಜೀವನಕ್ಕೆ ಬರ್ತಾ ಇದೆ. ನೀವು ಯಾವುದ್ರ ಬಗ್ಗೆ ನಂಬಿಕೆ ಇಟ್ಟು ಇಷ್ಟು ದಿನ ವೆಯ್ಟ್ ಮಾಡ್ತಾ ಇದ್ರಿ, ನನ್ನ ಜೀವನದಲ್ಲಿ ಇದು ಸರಿ ಆಗುತ್ತಾ ಅಂತ, ಅದು ಆಗುವಂಥ ಈ 2025ರಲ್ಲಿ ಆಗುವಂಥ ಎಲ್ಲ ಲಕ್ಷಣಗಳು ಕೂಡ ಇಲ್ಲಿ ಕಾಣಿಸ್ತಾ ಇರುವಂಥದ್ದು. ಮತ್ತು ತುಂಬ ಚಾಲೆಂಜಸ್ನ ಎದುರಿಸ್ತೀರ. ಈ ವರ್ಷದಲ್ಲೂ ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಚಾಲೆಂಜಸ್ ಇರುತ್ತೆ. ಬಟ್ ನೀವು ಅಂದ್ಕೊಂಡಿರೋವಂಥ ಕೆಲಸಗಳು ಹಾಗೆ ಆಗುತ್ತೆ. ದುಡ್ಡನ್ನು ಕೂಡ ಮಾಡುವಂಥ ಸಾಧ್ಯತೆಗಳು ಕೂಡ ಈ ವರ್ಷದಲ್ಲಿ ಒಂದು ಸ್ವಲ್ಪ ಫೈನಾನ್ಷಿಯಲಿ ಕೂಡ ಚೆನ್ನಾಗಿ ಆಗ್ತೀರ. ಮನೆ ಕೂಡ ತೊಗೊಳ್ಳುವಂಥದ್ದು ಇದೆ. ಒಂದು ಅಧಿಕಾರ ಸಿಗುವಂಥದ್ದು, ಒಂದು ಕೆಲಸ ಸಿಗುವಂಥದ್ದು, ನಿಮಗೆ ಒಂದು ಬೆಂಬಲ ಸಿಗುವಂಥದ್ದು. ನೀವು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀರಿ, ನನಗಿದೇ ಜಾಬ್ ಬೇಕು, ನನಗಿದೇ ಒಂದು ಜಾಗ ಬೇಕು, ಇದೇ ಥರ ಮನೆ ಬೇಕು ಅಂತ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ರಿ ಅದೇ ಥರ ಈ 2025ನೇ ವರ್ಷದಲ್ಲಿ ನಿಮಗೆ ಸಿಗುವಂಥದ್ದು. ತುಂಬ
ಎಷ್ಟು ದಿನ ಫೇಸ್ ಮಾಡ್ತಾ ಇದ್ರಿ ಏನೂ ಮಾಡೋಕ್ಕಾಗ್ತಾ ಇಲ್ಲ ಅಂತ, ಅದು ಈ ವರ್ಷದಲ್ಲಿ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಸ್ವಲ್ಪ ಮಟ್ಟಿಗೆ ಹುಷಾರಾಗಿ ಇರಬೇಕು. ಯಾಕಂದರೆ ಇಲ್ಲಿ ನೀವು ನಂಬಿರುವಂಥವರಿಂದ ನೀವು ಮೋಸ ಹೋಗುವಂಥ ಸಾಧ್ಯತೆಗಳು ಕೂಡ ನಿಮಗೆ, ಅವರಿಂದ ತುಂಬ ತೊಂದರೆಗಳಾಗುತ್ತೆ. ಹುಷಾರಾಗಿ ಇರಿ. ತುಂಬ ನಿಮ್ಮ ರಿಲೇಷನ್ಶಿಪ್ಪಲ್ಲೇ ಇರುವಂಥವ್ರು, ನಿಮ್ಮ ರಿಲೇಟಿವ್ಸ್ ಆಗಿರ್ಬೋದು, ಒಂದು ರಿಲೇಷನ್ಶಿಪ್ ಇರ್ಬೋದು, ನಿಮಗೆ ಒಂದು ಯಾರೋ ನಿಮ್ಮ ರಿಲೇಷನ್ಶಿಪ್ ಕಟ್ಟಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಒಂದು ರಿಲೇಟಿವ್ಸ್ ದೂರ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಅವರೆಲ್ಲರನ್ನು ಬಿಡುವಂಥ ಸಾಧ್ಯತೆಗಳು ಕೂಡ ಇದೆ. ಮೋಸ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ದಯವಿಟ್ಟು ಹುಷಾರಾಗಿ ಇರಿ ನೀವು ಅಂತಲೂ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು. ಮತ್ತು ಒಂದು ನಿಮ್ಮ ಜೀವನಕ್ಕೆ 2025 ಎಷ್ಟೋ ಸಮಸ್ಯೆಗಳಿಂದ ಹೊರಗಡೆ ಬರ್ತಾ ಇದ್ದೀರಾ. 2025ರಲ್ಲಿ ಒಂದು ನ್ಯೂ ಬಿಗಿನಿಂಗ್, ಒಂದು ಲೈಫ್ ಸೈಕಲ್ ಆಗುವಂಥದ್ದು, ಒಂದು ಟ್ರಾನ್ಸ್ಫಾರ್ಮೇಷನ್ ನಿಮ್ಮ ಜೀವನಕ್ಕೆ ಬರುವಂಥದ್ದು ಇಲ್ಲಿ ಇದೆ. ಇಷ್ಟು ದಿನ ಏನು ನೋವಲ್ಲಿದ್ರಿ, ಇಷ್ಟು ದಿನ ಏನು ಪ್ರೇಯರ್ ಮಾಡ್ತಾ ಇದ್ರಿ, ಇಷ್ಟು ದಿನ ಯಾವ ಪರಿಸ್ಥಿತಿಲಿ ಇದ್ರಿ, ಇಷ್ಟು ದಿನ ಎಷ್ಟು ಚಾಲೆಂಜಸ್ನ ಎದುರಿಸ್ತಾ ಇದ್ರಿ, ಅದು ಮುಗ್ದಿದೆ. ಅದು ಒಂದು ಕಂಪ್ಲೀಟ್ ಆಗಿದೆ. ಅದು ನಿಮ್ಮ ಒಂದು ಕಾರ್ಮಿಕಿರ್ಬೋದು, ಅದೆಲ್ಲ ಹೆಂಡಾಗಿ ನಿಮಗೆ ಒಂದು ಒಳ್ಳೆ ರೀತಿಯಲ್ಲಿ ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗೋದ್ರಲ್ಲಿ ಇದೆ. ಒಂದು ನ್ಯೂ ಲೈಫ್ ಬರೋದ್ರಲ್ಲಿ ಇದೆ. ಇಷ್ಟು ದಿನ ಯಾವ ರೀತಿಯಲ್ಲಿ ಅಂದರೆ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿಲಿ ಇರ್ಬೋದು, ಕೆಲವರು ಆರೋಗ್ಯ ಸಮಸ್ಯೆಗಳು ಇರ್ಬೋದು, ಇಲ್ಲ ಕೆಲವ್ರಿಗೆ ತಂದೆ ತಾಯಿನ ದೂರ ಇದ್ರಿ, ಅವರನ್ನು ಬಿಟ್ಟು ದೂರ ಇದ್ರಿ ಅಂತ ಇರ್ಬೋದು. ಇಲ್ಲಿ ಏನೋ ತುಂಬ ಸಮಸ್ಯೆಗಳು, ಯಾರನ್ನು ಕಳ್ಕೊಂಡಿದ್ದೀರಾ ನೀವು, ಅದೆಲ್ಲವೂ ಕೂಡ ನಿಮ್ಮ ಜೀವನಕ್ಕೆ ಎಂಡಾಗಿ ನೀವು ಇಷ್ಟು ದಿನ ಏನು ನೋವಲ್ಲಿದ್ದರೆ ಅದೆಲ್ಲ ಎಂಡಾಗಿ ಒಂದು ಹೊಸ ರೀತಿಯಲ್ಲಿ ನಿಮ್ಮ ಜೀವನ ಸ್ಟಾರ್ಟ್ ಆಗೋದ್ರಲ್ಲಿ ಇದೆ ಅಂತ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು. ಈ ವರ್ಷ ಒಂದು ಸ್ವಲ್ಪ ಏನು ಮಾಡಬೇಕು, ಯಾವ ಟೈಪ್ನ ರಿಲೀಸ್ ಮಾಡ್ಕೊಳ್ಬೇಕು ಅನ್ನೋದ್ರ ಕಡೆ ಗಮನ ಇರುತ್ತೆ. ಮತ್ತು ಒಂದು ಆಫ್ ಆ್ಯಂಡ್ ಆಫಲ್ಲೇ ಇರುತ್ತೆ. ಅಂದರೆ ನಿಮ್ಮ ಮೂಡ್ ಆಗಿರ್ಬೋದು, ಮತ್ತು ನೀವು ಎಕ್ಸ್ಪೆಕ್ಟ್ ಮಾಡಿಲ್ಲದೆ ಇರುವಂಥದ್ದು, ನಿಮ್ಮ ಮೂಡ್ ಚೇಂಜ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಇಲ್ಲಿ ಒಂದು ಎಕ್ಸ್ಪೆಕ್ಟೇಷನ್ನ ನೀವು ಏನು ಇಟ್ಕೊಂಡಿದ್ರಿ, ಇಲ್ಲಿ ಎಕ್ಸ್ಪೆಕ್ಟೇಷನ್ ಏನಿದೆ, ನೀವು ಎಕ್ಸ್ಪೆಕ್ಟೇ ಮಾಡಿಲ್ಲದೆ ಇರುವಂಥದ್ದು ನಿಮ್ಮ ಜೀವನಕ್ಕೆ ಒಂದು ಚೇಂಜಸ್ ನಿಮ್ಮ ಜೀವನಕ್ಕೆ ಬರುವಂಥದ್ದು. ಪಾಸ್ಟಲ್ಲಿ ಇರೋದನ್ನು ದಯವಿಟ್ಟು ಅದನ್ನು ಅಲ್ಲೇ ಬಿಟ್ಬಿಡಿ. ಆ ಪಾಸ್ಟಲ್ಲಿ ಇರೋದನ್ನು ತೊಗೊಳೋದಕ್ಕೆ ಹೋಗಬೇಡಿ. ಅದನ್ನು ಅಲ್ಲೇ ಕಟ್ ಮಾಡಿ, ಅದನ್ನು ಅಲ್ಲೇ ಸ್ಟಾಪ್ ಮಾಡಿ, ನಿಮ್ಮ ಜೀವನನ ಒಂದು ಒಳ್ಳೆ ರೀತಿಯಲ್ಲಿ, ನೀವು ಎಕ್ಸ್ಪೆಕ್ಟ್ ಮಾಡಿಲ್ಲದೆ ಇರೋವಂಥ ರೀತಿಯಲ್ಲಿ ಮುಂದುವರಿಸ್ತೀರಾ ಅಂತಲೂ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು. ಏಂಜಲ್ ಕಡೆಯಿಂದ ನಿಮಗೆ ಏನು ಗೈಡೆನ್ಸ್ ಸಿಗುತ್ತೆ? ಮೇಷರಾಶಿಯವರಿಗೆ ಏಂಜಲ್ ಕಡೆಯಿಂದ 2025ರಲ್ಲಿ ಏನು ಗೈಡೆನ್ಸ್ನ ಕೊಡ್ತಾ ಇದ್ದಾರೆ? ಥ್ಯಾಂಕ್ ಯು ಏಂಜಲ್. ಸಕ್ಸಸ್ ಇದೆ. ನಿಮ್ಮ ಜೀವನಕ್ಕೆ 2025ರಲ್ಲಿ ಒಂದು ಸಕ್ಸಸ್ಸನ್ನು ನೀವು ಕಾಣ್ತೀರ. ಸಕ್ಸಸ್ ಕೂಡ ಬರುವಂಥದ್ದು ಇದೆ. ತುಂಬ ಒಳ್ಳೆ ರೀತಿಯಲ್ಲಿ ಹೇಳಿದ್ನಲ್ಲ, ಒಂದು ಒಳ್ಳೆ ಚಿಕ್ಕದಾಗಿ ಒಂದು ಸ್ವಲ್ಪ ಮಟ್ಟಿಗೆ ಒಂದು ರಿಲೇಷನ್ಶಿಪ್ಪಿಂದ ಮೋಸ ಹೋಗೋಂಥ ಸಾಧ್ಯತೆಗಳು ಇದೆ. ಅಷ್ಟನ್ನು ನೀವು ಸರಿಯಾಗಿ ನೋಡ್ಕೊಂಡಿದ್ದಲ್ಲಿ ನಿಮ್ಮ ಜೀವನ 2025ರಲ್ಲಿ ಒಂದು ಒಳ್ಳೆ ರೀತಿಯ ಬೆಳವಣಿಗೆನ ಕಾಣುತ್ತೆ, ಮತ್ತು ಸಕ್ಸಸ್ ಕೂಡ ಬರುತ್ತೆ ಅಂತ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು. ಸಕ್ಸಸ್ಸು ನಿಮ್ಮ ಜೀವನಕ್ಕೆ ಇದ್ದೇ ಇರುತ್ತೆ ಅಂತಲೂ ಕೂಡ ಇಲ್ಲಿ ಇದೆ. ತುಂಬ
ಒಂದು ಒಳ್ಳೆ ರಾಜನ ಲಕ್ಷಣ, ರಾಣಿಯ ಲಕ್ಷಣಗಳು ಇಲ್ಲಿ ಕಾಣಿಸ್ತಾ ಇರುವಂಥದ್ದು. ಅಷ್ಟು ಎತ್ತರವಾಗಿ ನೀವು ಬೆಳಿತೀರಾ ಅಂತಲೂ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು. ಮತ್ತು ಇಲ್ಲಿ ಒಂದು 5 ಕಾರ್ಡ್ಸ್ನ ಇಟ್ಟಿದ್ದೀನಿ. ಇದು ಟೈಮಿಂಗ್ಸ್ ಕಾರ್ಡ್ ಆಗಿರುತ್ತೆ. ನಿಮ್ಗೆ ಇದರಲ್ಲಿ ಯಾವ್ದು ರೆಸನೇಟ್ ಆಗುತ್ತೆ ತಗೊಳ್ಳಿ. ಸಾರಿ, 2 ಕಾರ್ಡ್ಸ್ ಬಂತು. ಮೇಷರಾಶಿಯವರಿಗೆ ಇದು 5 ಕಾರ್ಡ್ಸ್ ಇಟ್ಟಿದ್ದೀನಿ. ನಿಮ್ಗೆ ಇದರಲ್ಲಿ ಯಾವ್ದು ರೆಸನೇಟ್ ಆಗುತ್ತೆ ತಗೊಳ್ಳಿ. ನಂಬರ್ 1 ಬಂದು ಇನ್ನು ನೆಕ್ಸ್ಟ್ ನೀವು ಒಂದಿಷ್ಟು ಕ್ವೆಶನ್ಸ್ಗಳನ್ನ ರೆಡಿ ಮಾಡಿ ಇಟ್ಕೊಳ್ಳಿ. 2025ಕ್ಕೆ ಏನು ಕೆಲಸಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ಅದು ಆಗುತ್ತಾ ಅಂತ. ನೆಕ್ಸ್ಟ್ ಇನ್ನು ಮೇ ಒಳಗಡೆ ಆಗುವಂಥದ್ದು ಇದೆ. ನಂಬರ್ 1 ಕ್ವೆಶನ್ಸ್, ಇದು ನಂಬರ್ 2 ಕ್ವೆಶನ್, 3, 4 ಕ್ವೆಶನ್ಸ್ಗಳನ್ನ ಈ ಥರ ಇಟ್ಕೊಳ್ಳಿ. ನೀವು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಇನ್ನು ಎಷ್ಟು ವಿಷಯಗಳು ಪೆಂಡಿಂಗ್ ಇದೆ, ಅವು ಯಾವ್ಯಾವ ಟೈಮಲ್ಲಿ ಆಗುತ್ತೆ ಅಂತ ಇದೆ. ಇದು ಈ ಫಸ್ಟ್ 1 ಕ್ವೆಶನ್ಸ್ಗೆ ಈ ನೆಕ್ಸ್ಟ್ ಮೇ ಒಳಗಡೆ ಆಗ್ಬೋದು, ಇಲ್ಲ ಇನ್ನು 25 ಡೇಸ್ ಒಳಗಡೆ ಆಗುವಂಥದ್ದು. ನಂಬರ್ 2 ಬಂದು ನಿಮ್ಮ ತಾಯಿಯನ್ನ ಆಗಿರ್ಬೋದು, ನಿಮ್ಮ ಟೀಚರ್ಸ್ ಆಗಿರ್ಬೋದು, ನಿಮ್ಮ ಗುರುಗಳ ಬ್ಲೆಸ್ಸಿಂಗ್ಸ್ನ ತಗೊಳ್ಳಿ. ಅದಾದ ನಂತರ ನೀವು ಅಪ್ ಟು 8 ವೀಕ್ಸ್ ಒಳಗಡೆ ಈ ಕೆಲಸ ಆಗುತ್ತೆ. ಗುರುಗಳ ಮಾರ್ಗದರ್ಶನ, ಅವರ ಆಶೀರ್ವಾದನ ತಗೊಂಡಿದ್ದಲ್ಲಿ, ಅವರ ಬ್ಲೆಸ್ಸಿಂಗ್ ಸಿಕ್ಕಿದ್ದಲ್ಲಿ 1 ವಾರದೊಳಗಡೆ ಇಲ್ಲ 2 ವಾರದೊಳಗಡೆ ಆಗುವಂಥದ್ದು ಇದೆ. ನಂಬರ್ 4 ಬಂದು ವಿತಿನ್ 3 ಮಂತ್ಸ್ ಒಳಗಡೆ ಆಗುತ್ತೆ ಅಂತ ಬಂದಿರುವಂಥದ್ದು. ಇನ್ 20 ಡೇಸ್ ಒಳಗಡೆ ಆಗುತ್ತೆ. 2025ಕ್ಕೆ ಇಷ್ಟು ಕ್ವೆಶನ್ಸ್ಗಳಿದೆ. ಯಾವ ಟೈಮ್ಗೆ ಆಗುತ್ತೆ ಅಂತ ನೀವು ಯಾವ ಕ್ವೆಶನ್ಗಳನ್ನ ಇಟ್ಕೊಂಡಿದ್ರಿ ಅದಕ್ಕೆ ಒಂದು ಒಳ್ಳೆ ರೀತಿಯಲ್ಲಿ ಒಂದು ರೆಸ್ಪಾನ್ಸ್ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ನಿಮ್ಮ ಜೀವನಕ್ಕೆ 2025 ಒಂದು ಒಳ್ಳೆಯ ರೀತಿಯ ಒಂದು ಬೆಳವಣಿಗೆ ನಿಮಗೆ ತಂದುಕೊಡ್ಲಿ. ಏಂಜಲ್ ಕಡೆಯಿಂದ, ಯೂನಿವರ್ಸ್ ಕಡೆಯಿಂದ, ಮತ್ತು ಆರ್ಕೇಂಜಲ್ಸ್ ಕಡೆಯಿಂದ, ದೇವರ ಕಡೆಯಿಂದ ನಿಮ್ಮೆಲ್ಲರಿಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಎಲ್ಲರಿಗೂ ಕೂಡ ಧನ್ಯವಾದಗಳು. ಪ್ಲೀಸ್ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ನೀವು ಅಂದ್ಕೊಂಡಿರುವಂಥ ಕನಸುಗಳು ಅದೆಲ್ಲವೂ ಕೂಡ ಈಡೇರಲಿ ಅಂತ ಆ ಭಗವಂತನಲ್ಲಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೀನಿ. ಮೇಷರಾಶಿಯವರಿಗೆ ಹ್ಯಾಪಿ ನ್ಯೂ ಇಯರ್.